ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಕುರುಕ್ಷೇತ್ರದ ಅಂತ್ಯದ ನಂತರ ಧರ್ಮರಾಜನು ಇಡೀ ಭೂಮಿಯ ರಾಜನಾಗುತ್ತಾನೆ. ಎಲ್ಲ ಜನರು ಸಂತೋಷದಿಂದ ಬದುಕುತ್ತಾರೆ. ಕುರುಕ್ಷೇತ್ರದಲ್ಲಿ 100 ಕೌರವರು ಸತ್ತಾಗ ಗಾಂಧಾರಿ ಕೃಷ್ಣನನ್ನು ನಿನ್ನ ವಂಚನೆಯಿಂದಾಗಿ ನನ್ನ ಮಕ್ಕಳು ಸತ್ತರು ಎಂದು ಶಪಿಸುತ್ತಾಳೆ. ನಿನ್ನ ರಾಜ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಇರುವುದಿಲ್ಲ ಮತ್ತು ಎಲ್ಲಾ ಯಾದವರು ನಿನ್ನೊಂದಿಗೆ ಸಾಯುತ್ತಾರೆ. ಗಾಂಧಾರಿ ಶಾಪವನ್ನು ಸ್ವೀಕರಿಸುತ್ತಾನೆ ಮತ್ತು 36 ವರ್ಷಗಳ ನಂತರ ಕೃಷ್ಣನು ತನ್ನ ಯದುವಂಶವನ್ನು ಕಳೆದುಕೊಂಡು ಬೇಟೆಗಾರನ ಬಾಣಕ್ಕೆ ಏಕಾಂಗಿಯಾಗಿ ಸಾಯುತ್ತಾನೆ. ಕೃಷ್ಣನ ಮರಣದ ನಂತರ ಪಾಂಡವರು ದ್ವಾಪರಯುಗ ಮುಗಿದು ಕಲಿಯುಗ ಬರುತ್ತಿದೆ ಮತ್ತು ಕೃಷ್ಣನಿಲ್ಲದೆ ಈ ಯುಗದಲ್ಲಿ ನಾವು ಬದುಕಲು ಸಾಧ್ಯವಿಲ್ಲ ಎಂದು ಅರಿತುಕೊಳ್ಳುತ್ತಾರೆ. ಅಭಿಮನ್ಯು ತನ್ನ ಮಗ ಪರೀಕ್ಷಿತನನ್ನು ರಾಜನನ್ನಾಗಿ ಮಾಡುತ್ತಾನೆ ಮತ್ತು ಪಾಂಡವರು ಸಹ ಸ್ವರ್ಗಕ್ಕೆ ಹೋಗುತ್ತಾರೆ. ಕೃಷ್ಣ ವೈಕುಂಠಕ್ಕೆ ಹೋಗುತ್ತಾನೆ. ಕಲಿಯುಗ ಪ್ರಾರಂಭವಾಗುತ್ತದೆ, ಅಂದರೆ ಕಲಿಯುಗ ಭೂಮಿಗೆ ಬಂದು ತನ್ನ ಪ್ರಭಾವವನ್ನು ತೋರಿಸಲು ಪ್ರಾರಂಭಿಸುತ್ತಾನೆ. ಒಂದು ದಿನ ಕಲಿ ರಾಜನ ವೇಷ ಧರಿಸಿ ಹಸು ಮತ್ತು ಎತ್ತುಗಳನ್ನು ಹಿಂಸಿಸುತ್ತಾನೆ. ಇದನ್ನು ನೋಡಿದ ಪರೀಕ್ಷಿತನು ತನ್ನ ವೇಷ ಧರಿಸಿ ಅವನು ಅಲ್ಲಿರುವ ಕಲಿಯ ಮೇಲೆ ತನ್ನ ಪ್ರಾಣವನ್ನು ಇಡುತ್ತಾನೆ. ಅದಕ್ಕೆ ಕಲಿ ಆಶ್ರಯ ಪಡೆಯುತ್ತಾನೆ. ಆಗ ಪರೀಕ್ಷಿತನು ಕಲಿಗೆ ಹೇಳುತ್ತಾನೆ, ಅವನನ್ನು ಕೊಲ್ಲದೆ ನನ್ನ ರಾಜ್ಯವನ್ನು ಬಿಟ್ಟು ಹೋಗು. ಕಲಿ, ಈ ಇಡೀ ಭೂಮಿ ನಿನ್ನ ರಾಜ್ಯ, ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೀಯ? ಈ ಭೂಮಿಯ ಮೇಲೆ ನನಗೆ ವಾಸಿಸಲು ಒಂದು ಸ್ಥಳ ಕೊಡು ಎಂದು ಅವನು ಪರೀಕ್ಷಿತನನ್ನು ಬೇಡಿಕೊಳ್ಳುತ್ತಾನೆ. ಅದರೊಂದಿಗೆ ಜೂಜಾಟ, ಸ್ತ್ರೀವೇಷ, ಕೊಲೆ, ಚಿನ್ನ ಎಂದರೆ ಹಣ, ಸಂಪತ್ತು, ನೀವು ಈ ಸ್ಥಳಗಳಲ್ಲಿ ವಾಸಿಸಬಹುದು ಎಂದು ಪರೀಕ್ಷಿತನು ಹೇಳುತ್ತಾನೆ. ಅದರೊಂದಿಗೆ ಕಲಿ ಮಹಾರಾಜನು ಚಿನ್ನದ ಕಿರೀಟವನ್ನು ಪ್ರವೇಶಿಸಿ ತನ್ನ ಪ್ರಭಾವವನ್ನು ತೋರಿಸಲು ಪ್ರಾರಂಭಿಸುತ್ತಾನೆ ಎಂದು ಅವರು ಹೇಳುತ್ತಾರೆ. ಕಲಿ ಪ್ರಭಾವದಿಂದಾಗಿ ಪರೀಕ್ಷಿತ ಮಹಾರಾಜನು ಸಾಯುತ್ತಾನೆ. ಈಗ ಕಲಿ ತನ್ನ ಕುಟುಂಬದೊಂದಿಗೆ ಈ ಭೂಮಿಯ ಮೇಲೆ ವಾಸಿಸುತ್ತಾನೆ ಮತ್ತು ಮನುಷ್ಯರನ್ನು ಅಧರ್ಮದ ಹಾದಿಯಲ್ಲಿ ಮುನ್ನಡೆಸುತ್ತಾನೆ. ಆದರೆ ಕಲಿ ಭೂಮಿಯ ಮೇಲೆ ಹೇಗೆ ಹುಟ್ಟುತ್ತಾನೆ, ಅವನ ಕುಟುಂಬ ಹೇಗಿರುತ್ತದೆ ಮತ್ತು ಮಾನವರ ಮೇಲೆ ಅವುಗಳ ಪ್ರಭಾವ ಹೇಗಿರುತ್ತದೆ? ಈ ವಿಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ಕಲಿಯೋಣ. ಈ ಕಥೆಯನ್ನು ಭಾಗವತ ಸ್ಕಂದ ಪುರಾಣದಿಂದ ತೆಗೆದುಕೊಳ್ಳಲಾಗಿದೆ. ವಿಡಿಯೋವನ್ನು ಪ್ರಾರಂಭಿಸೋಣ. ಸಂಗೀತ ಪ್ರವಾಹದ ಕೊನೆಯಲ್ಲಿ ಜಗತ್ತನ್ನು ಸೃಷ್ಟಿಸುವ ದೇವರು ಬ್ರಹ್ಮ ತನ್ನ ಬೆನ್ನಿನಿಂದ ಕೊಳಕಿನಿಂದ ತುಂಬಿದ ಭಾಗವನ್ನು ಬಿಡುಗಡೆ ಮಾಡುತ್ತಾನೆ. ಹಿಂಭಾಗವು ಮಲವನ್ನು ಹೊರಹಾಕುವ ಭಾಗವಾಗಿದೆ. ಬ್ರಹ್ಮದೇವರಿಂದ ಏನೇ ಬಂದರೂ, ಅದು ಏನೇ ಇರಲಿ, ಅದು ತನ್ನದೇ ಆದ ರೂಪವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಅದು ಭೂಮಿಯ ಮೇಲೆ ತನಗಾಗಿ ಒಂದು ಸ್ಥಾನವನ್ನು ಸ್ಥಾಪಿಸುತ್ತದೆ. ಅದೇ ರೀತಿ ಬ್ರಹ್ಮದೇವರು ಹೊರಹಾಕಿದ ಈ ಅಸಹ್ಯಕರ ವಸ್ತುವಿನಿಂದ ಅಧರ್ಮ ಎಂಬ ರಾಕ್ಷಸ ಜನಿಸಿದನು. ಅಧರ್ಮ ಎಂದರೆ ಧರ್ಮಕ್ಕೆ ವಿರುದ್ಧವಾದದ್ದು. ಈ ರಾಕ್ಷಸ ಜನಿಸಿದ ತಕ್ಷಣ ಭೂಮಿಯ ಮೇಲಿನ ಸತ್ಯ, ಧರ್ಮ, ನ್ಯಾಯ ಮತ್ತು ಸ್ವಾತಂತ್ರ್ಯ ಎಲ್ಲವೂ ಅಲುಗಾಡುತ್ತವೆ. ದುಷ್ಟನು ಬಹಳ ಶಕ್ತಿಶಾಲಿ. ಅವನು ಯಾವುದೇ ವ್ಯಕ್ತಿಯೊಳಗೆ ಪ್ರವೇಶಿಸಿ ಅವನಲ್ಲಿರುವ ಒಳ್ಳೆಯದನ್ನು ನಾಶಮಾಡಿ ಅವನನ್ನು ಕೆಟ್ಟದ್ದರಿಂದ ತುಂಬುತ್ತಾನೆ. ಬ್ರಹ್ಮನಿಂದ ಹುಟ್ಟಿದ ದುಷ್ಟನು ಅತ್ಯಂತ ಶಕ್ತಿಶಾಲಿ, ಆದರೆ ಅವನ ಹೆಂಡತಿ ಮಿಥ್ಯಾ. ಅವನು ಒಂದು ಬೆಕ್ಕು, ಅದು ಒಬ್ಬ ಸುಂದರ ಮಹಿಳೆ. ಅವನು ಕೃತಿ ಎಂದರೆ ಸಂತೋಷ ಮತ್ತು ಸೃಜನಶೀಲತೆ. ನಿಕೃತಿ ಎಂದರೆ ಇದಕ್ಕೆ ಸಂಪೂರ್ಣ ವಿರುದ್ಧ, ಅಂದರೆ ದುಃಖ, ಹಿಂದುಳಿದಿರುವಿಕೆ, ಕೆಟ್ಟ ಆಲೋಚನೆಗಳು. ಈ ವಿನಮ್ರ ವ್ಯಕ್ತಿ ಇತರರಿಗೆ ಸಹಾಯ ಮಾಡುವ ಬದಲು ಮಹಿಳೆಯರ ಬಗ್ಗೆ ಜಿಪುಣ ಮತ್ತು ಕಾಮುಕ. ಅವನು ತನ್ನ ಸಹೋದರಿ ಮಾಯಾಳನ್ನು ಮದುವೆಯಾದನು. ಇಬ್ಬರಿಗೂ ಕ್ರೋಧ ಎಂಬ ಮಗನಿದ್ದಾನೆ, ಅಂದರೆ ಕೋಪ. ವಿಷ್ಣು ಎಂಬ ಮಗಳು ಜನಿಸುತ್ತಾಳೆ. ಇಬ್ಬರೂ ಮದುವೆಯಾಗುತ್ತಾರೆ. ಈ ಅಧರ್ಮಿ ಜನಾಂಗವು ಇಬ್ಬರಿಗೂ ಕ್ರೋಧ ಎಂಬ ಮಗನಿದ್ದಾನೆ, ಅಂದರೆ ಕೋಪ. ವಿಷ್ಣು ಎಂಬ ಮಗಳು ಜನಿಸುತ್ತಾಳೆ. ಇಬ್ಬರೂ ಮದುವೆಯಾಗುತ್ತಾರೆ. ಈ ಅಧರ್ಮಿ ಜನಾಂಗವು ನೀರಿನ ರೇಖೆಯಿಲ್ಲದೆ ಮಾಡಬಾರದ ಕೆಲಸವನ್ನು ಮಾಡುತ್ತದೆ. ಅತಿಯಾದ ಕೋಪ, ಯಾರನ್ನಾದರೂ ಹೊಡೆಯುವುದರಲ್ಲಿ ಸಂತೋಷಪಡುವ ಕೋಪ, ರಕ್ತಪಾತದಲ್ಲಿ ನಿರಂತರವಾಗಿ ಸಂತೋಷಪಡುವ ಕೋಪ, ಹಿಂಸೆಯಿಂದ ಹುಟ್ಟುವ ಕೋಪ, ನೀಚ ಭಯಾನಕ ರಾಕ್ಷಸ. ಕಲಿಪುರುಷನ ಜನನ ವಿಚಿತ್ರವಾಗಿದೆ. ಎಡಗೈಯಿಂದ ತನ್ನ ಶಿಶ್ನವನ್ನು ಹಿಡಿದು ಬಲಗೈಯಿಂದ ತನ್ನ ನಾಲಿಗೆಯನ್ನು ಹಿಡಿದು ವಿಚಿತ್ರವಾಗಿ ನಗುತ್ತಾನೆ. ಈ ಕಲಿಯೊಳಗಿನ ಗುಣಲಕ್ಷಣಗಳೇನು? ಅದು ತಪ್ಪು, ವಂಚನೆ, ಕಾಮ, ವಂಚನೆ, ಕೋಪ, ಹಿಂಸೆ. ಈ ಎಲ್ಲಾ ಗುಣಗಳು ಒಟ್ಟಿಗೆ ಸೇರಿ ಅವನು ಕಲಿಪುರುಷನಾಗಿ ಜನಿಸಿದನು. ಅವನು ಹುಟ್ಟಿನಿಂದಲೇ ತನ್ನ ಶಿಶ್ನವನ್ನು ಹಿಡಿದು ನಗುತ್ತಿದ್ದನು ಎಂಬ ಅಂಶದಿಂದ ಕಾಳಿ ಎಂತಹ ನೀಚ ರಾಕ್ಷಸ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು. ಕಾಳಿಯ ಜನನದ ನಂತರ ಅವನು ಭೂಮಿಯ ಮೇಲೆ ತನ್ನ ಪ್ರಭಾವವನ್ನು ತೋರಿಸಲು ಪ್ರಾರಂಭಿಸಿದನು. ಕೃಷ್ಣನು ಭೂಮಿಯನ್ನು ಬಿಟ್ಟು ವೈಕುಂಠಕ್ಕೆ ಹೋದ ನಂತರ ಸತ್ಯ, ಕರುಣೆ, ತಪಸ್ಸು, ಶುದ್ಧತೆ
ಈ 4 ಪಾದಗಳಲ್ಲಿ ಕಲಿಪುರುಷನು 3 ಪಾದಗಳನ್ನು ನಾಶಮಾಡಿದನು. ಅಂದರೆ ಈ ಭೂಮಿಯು ಕೇವಲ 1 ಪಾದದ ಮೇಲೆ ನಿಂತಿದೆ, ಸತ್ಯ. ಪರೀಕ್ಷಿತ ಮಹಾರಾಜ ಹೇಳಿದಂತೆ. ಹೀಗಾಗಿ ಕಾಳಿ ಪುರುಷನು ಮಹಿಳೆಯರು, ಹಣ, ಜೂಜು ಮತ್ತು ಮದ್ಯದ ಮೇಲೆ ಗೀಳನ್ನು ಹೊಂದಿದ್ದಾನೆ. ಈ ಭೂಮಿಯಲ್ಲಿ ಇವುಗಳನ್ನು ಬಯಸುವ ಯಾರೂ ಇಲ್ಲ. ಅದಕ್ಕಾಗಿಯೇ ಕಾಳಿ ರಾಜ್ಯವು ಬೆಳೆಯುತ್ತಿದೆ. ಕಾಳಿ ತನ್ನ ಸೈನ್ಯವನ್ನು ಹೆಚ್ಚಿಸುತ್ತಿದ್ದಾನೆ. ಕಾಳಿ ಪುರುಷನಿಗೆ ಯಾರೂ ಸಹಾಯ ಮಾಡುವುದಿಲ್ಲ. ನಾವು ಕಾಳಿ ಪುರುಷನ ಮಕ್ಕಳು. ನಮ್ಮಲ್ಲಿ ಸತ್ಯ, ಸದಾಚಾರ, ದಯೆ ಮತ್ತು ದಾನವನ್ನು ಹೊಂದಿದ್ದೇವೆ. ಇವೆಲ್ಲವೂ ಅವು ಬಹಳ ಹಿಂದೆಯೇ ನಾಶವಾದವು. ಯಾವುದೇ ಸಂಪತ್ತು, ಲೈಂಗಿಕ ದೌರ್ಜನ್ಯ, ಕೊಲೆ, ಜೂಜಾಟ, ಬೆಟ್ಟಿಂಗ್, ಅತಿಯಾದ ಮದ್ಯಪಾನದ ಕುರುಹು ಇಲ್ಲದೆ. ಇವೆಲ್ಲವೂ ಕಲಿಪುರುಷನ ಪರಿಣಾಮಗಳು. ಬ್ರಹ್ಮನಿಂದ ಜನಿಸಿದ ಈ ಅಧರ್ಮಿಗಳ ವಂಶವು ಕಲಿಯೊಂದಿಗೆ ಕೊನೆಗೊಂಡಿಲ್ಲ. ಕಾಳಿಗೆ ಒಬ್ಬ ಸಹೋದರಿ ಇದ್ದಾಳೆ. ಅವಳ ಹೆಸರು ದುರಕ್ತಿ. ದುರಕ್ತಿ ಎಂದರೆ ದುಷ್ಟತನ. ಕಾಳಿ ರಾಜವಂಶದ ಪ್ರಕಾರ ಅವನು ಭೂಮಿಯನ್ನು ನಾಶಮಾಡಲು ತನ್ನ ಸಹೋದರಿ ದುರಕ್ತಿಯನ್ನು ಮದುವೆಯಾದನು. ಅವರಿಬ್ಬರಿಗೂ ಮೃತ್ಯು ಎಂಬ ಮಗಳು ಮತ್ತು ಬಾಯುಡು ಎಂಬ ಮಗನಿದ್ದರು. ಅವರು ವಿವಾಹವಾದರು ಮತ್ತು ನಿರ್ದಾಯುಡು ಎಂಬ ಮಗನನ್ನು ಮತ್ತು ಯಾತನ ಎಂಬ ಮಗಳನ್ನು ಹೆತ್ತರು. ಒಂದೇ ವಂಶದಲ್ಲಿರುವ ಈ ಎಲ್ಲಾ ಗುಣಲಕ್ಷಣಗಳು ಭೂಮಿಯ ನಾಶದ ಸಂಕೇತಗಳಾಗಿವೆ. ಮಾನವರಲ್ಲಿಯೂ ಈ ಗುಣಲಕ್ಷಣಗಳಿವೆ. ಕಾಳಿಯ ಪ್ರಭಾವವೇ ಕಾರಣ. ಕಾಳಿಯ ವಂಶಸ್ಥರು ಬಹಳ ಶಕ್ತಿಶಾಲಿಗಳು. ಅವರೆಲ್ಲರೂ ಶ್ರೀಕೃಷ್ಣನು ವೈಕುಂಠಕ್ಕೆ ಹೋದಾಗ ಕಲಿಯುಗವು ಭೂಮಿಯ ಮೇಲೆ ಪ್ರಾರಂಭವಾಯಿತು ಮತ್ತು ಕಾಳಿ ಅದರ ರಾಜನಾಗಿ ಆಳುತ್ತಿದ್ದಾನೆ. ನಾವೆಲ್ಲರೂ ದಯೆ, ಕರುಣೆ, ಪ್ರೀತಿ, ನ್ಯಾಯ ಮತ್ತು ಧರ್ಮಕ್ಕೆ ಗುಲಾಮರು. ಇವೆಲ್ಲವೂ ನಾವು ಯಾವುದೇ ವಂಶಾವಳಿಯಿಲ್ಲದೆ ಕಾಳಿ ಕುಟುಂಬದಂತೆ ದಿನೇ ದಿನೇ ನಾಶವಾಗುತ್ತಿದ್ದೇವೆ. ಕೆಲವರು ಕಾಮ ಮತ್ತು ಕ್ರೋಧದಲ್ಲಿ ಮುಳುಗುತ್ತಿದ್ದಾರೆ. ಇದು ಕೇವಲ ಆರಂಭ. ಇಂತಹ ಅನೇಕ ಭಯಾನಕ ಘಟನೆಗಳು ಈ ಹಿಂದೆಯೂ ನಡೆದಿವೆ. ಬ್ರಹ್ಮ ಕಲಾಜ್ಞಾನದಲ್ಲಿ ಹೇಳಿದಂತೆ ಮನುಷ್ಯರಲ್ಲಿಯೂ ಸಹ ಸಹೋದರ ಸಹೋದರಿಯರು ಮದುವೆಯಾಗುತ್ತಾರೆ. ಅಧರ್ಮವು ಆಕಾಶವನ್ನು ಮುಟ್ಟುತ್ತದೆ. ಈ ಕಾಳಿ ಕುಟುಂಬವು ಭೂಮಿಯ ಮೇಲಿನ ಜನರಿಗಾಗಿ ತ್ಯಾಗ, ಪೂಜೆ, ದಾನ ಮತ್ತು ವೈದಿಕ ಧರ್ಮವನ್ನು ನಾಶಪಡಿಸುತ್ತದೆ. ಅವರು ತಮ್ಮ ದುಷ್ಟ ಕೃತ್ಯಗಳೊಂದಿಗೆ ಸುತ್ತಾಡುತ್ತಾ ದುಃಖ, ಭಯ, ನೋವು, ಸಾವು, ರೋಗ ಮತ್ತು ವೃದ್ಧಾಪ್ಯವನ್ನು ಉಂಟುಮಾಡುತ್ತಾರೆ. ಕಾಳಿರಾಜನ ಆಳ್ವಿಕೆಯಲ್ಲಿ ಅವನ ಸೈನ್ಯವು ಘಾತೀಯವಾಗಿ ಬೆಳೆಯಿತು ಮತ್ತು ಅವರು ದಿನದಿಂದ ದಿನಕ್ಕೆ ಶಕ್ತಿಶಾಲಿಯಾದರು. ದೇವರ ಸಮಯವನ್ನು ಸಹ ತಮ್ಮ ಹಿಂಸೆ ಮತ್ತು ಕ್ರೌರ್ಯದಿಂದ ನಿರ್ಲಕ್ಷಿಸಿದರು. ಅವರ ಪ್ರಭಾವದಿಂದಾಗಿ ಅವರು ಧರ್ಮವನ್ನು ಆಚರಿಸುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ಕೇವಲ ಸುಳ್ಳುಗಳನ್ನು ಮಾತನಾಡುವುದಿಲ್ಲ, ಮಾಂಸ ತಿನ್ನುತ್ತಾರೆ ಮತ್ತು ಮದ್ಯಪಾನ ಮಾಡುತ್ತಾರೆ ಮತ್ತು ಸುಳ್ಳು ಮಾತುಗಳಿಂದ ಸಂತೋಷಪಡುತ್ತಾರೆ ಮತ್ತು ಪ್ರೋತ್ಸಾಹಿಸಲ್ಪಡುತ್ತಾರೆ. ಅವರು ತಮ್ಮ ರೇಖೆಗಳನ್ನು ಮರೆತು ತಮ್ಮ ಕಾಮವನ್ ಹಿಂದೆಯೂ ನಡೆದಿವೆ. ಬ್ರಹ್ಮ ಕಲಾಜ್ಞಾನದಲ್ಲಿ ಹೇಳಿದಂತೆ ಮನುಷ್ಯರಲ್ಲಿಯೂ ಸಹ ಸಹೋದರ ಸಹೋದರಿಯರು ಮದುವೆಯಾಗುತ್ತಾರೆ. ಅಧರ್ಮವು ಆಕಾಶವನ್ನು ಮುಟ್ಟುತ್ತದೆ. ಈ ಕಾಳಿ ಕುಟುಂಬವು ಭೂಮಿಯ ಮೇಲಿನ ಜನರಿಗಾಗಿ ತ್ಯಾಗ, ಪೂಜೆ, ದಾನ ಮತ್ತು ವೈದಿಕ ಧರ್ಮವನ್ನು ನಾಶಪಡಿಸುತ್ತದೆ. ಅವರು ತಮ್ಮ ದುಷ್ಟ ಕೃತ್ಯಗಳೊಂದಿಗೆ ಸುತ್ತಾಡುತ್ತಾ ದುಃಖ, ಭಯ, ನೋವು, ಸಾವು, ರೋಗ ಮತ್ತು ವೃದ್ಧಾಪ್ಯವನ್ನು ಉಂಟುಮಾಡುತ್ತಾರೆ. ಕಾಳಿರಾಜನ ಆಳ್ವಿಕೆಯಲ್ಲಿ ಅವನ ಸೈನ್ಯವು ಘಾತೀಯವಾಗಿ ಬೆಳೆಯಿತು ಮತ್ತು ಅವರು ದಿನದಿಂದ ದಿನಕ್ಕೆ ಶಕ್ತಿಶಾಲಿಯಾದರು. ದೇವರ ಸಮಯವನ್ನು ಸಹ ತಮ್ಮ ಹಿಂಸೆ ಮತ್ತು ಕ್ರೌರ್ಯದಿಂದ ನಿರ್ಲಕ್ಷಿಸಿದರು. ಅವರ ಪ್ರಭಾವದಿಂದಾಗಿ ಅವರು ಧರ್ಮವನ್ನು ಆಚರಿಸುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ಕೇವಲ ಸುಳ್ಳುಗಳನ್ನು ಮಾತನಾಡುವುದಿಲ್ಲ, ಮಾಂಸ ತಿನ್ನುತ್ತಾರೆ ಮತ್ತು ಮದ್ಯಪಾನ ಮಾಡುತ್ತಾರೆ ಮತ್ತು ಸುಳ್ಳು ಮಾತುಗಳಿಂದ ಸಂತೋಷಪಡುತ್ತಾರೆ ಮತ್ತು ಪ್ರೋತ್ಸಾಹಿಸಲ್ಪಡುತ್ತಾರೆ. ಅವರು ತಮ್ಮ ರೇಖೆಗಳನ್ನು ಮರೆತು ತಮ್ಮ ಕಾಮವನ್ನು ಪೂರೈಸಲು ಲೈಂಗಿಕ ದೌರ್ಜನ್ಯಗಳನ್ನು ಮಾಡುತ್ತಾರೆ. ಕಲಿಯುಗದ ಕೊನೆಯಲ್ಲಿ ಅವರು ಕಲಿಪುರುಷನಂತೆ ಕ್ರೂರಿಗಳಾಗುತ್ತಾರೆ. ಈ ಕಾಳಿ ಮತ್ತು ಅವನ ಕುಟುಂಬವನ್ನು ಕಾಳಿಯ ಅವತಾರದಲ್ಲಿ ಶ್ರೀ ಮಹಾವಿಷ್ಣು ನಾಶ ಮಾಡುತ್ತಾನೆ ಮತ್ತು ಧರ್ಮವನ್ನು ಅದರ 4 ಪಾದಗಳಿಗೆ ಪುನಃಸ್ಥಾಪಿಸುತ್ತಾನೆ. ಇದು ಕಾಳಿಯ ಇತಿಹಾಸ. ಸ್ನೇಹಿತರೆ, ಅವನು ಭೂಮಿಯ ಮೇಲೆ ಹೇಗೆ ಜನಿಸಿದನೆಂದು ನಿಮಗೆ ತಿಳಿದಿದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಸಕ್ರಿಯಗೊಳಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.